ಇದರಲ್ಲಿ ಕಲರ್ಗಳು ಬೇರೆ ಬೇರೆ ಇದೆಯಲ್ಲ ಮೊಟ್ಟೆಯಲ್ಲಿ ಮೊಟ್ಟೆಯಲ್ಲಿ ಕಲರ್ ಚೇಂಜ್ ಆಗೋ ಕಾರಣ ಏನಂದ್ರೆ ನಾವು ಮೊದಲನೇದಾಗಿ ನಾವು ಕೊಡೋ ಫೀಡ್ ಆಹಾರದ ಮೇಲೆ ಕಲರ್ ಬಣ್ಣ ಡಿಪೆಂಡ್ ಆಗುತ್ತೆ. ಎರಡನೇದು ಕೋಳಿ ಪ್ರತಿದಿನ ಮೊಟ್ಟೆ ಕೊಟ್ರೆ ಸೇಮ್ ಒಂದು ಕಲರ್ ಈ ತರ ಒಂದು ಲೈಟ್ ಕಲರ್ ಅಲ್ಲಿ ಇರುತ್ತೆ. ಒಂದು ಕೋಳಿ ಏನಾದ್ರೂ ಇವತ್ತು ಮೊಟ್ಟೆ ಇಟ್ಟು ನಾಳೆ ಮೊಟ್ಟೆ ಕೊಡ್ತಿಲ್ಲ, ನಾಡ್ದು ಮೊಟ್ಟೆ ಕೊಡ್ತು ಅಂದಾಗ ಸ್ವಲ್ಪ ಡಾರ್ಕ್ ಕಲರ್ ಆಗಿರುತ್ತೆ. ಇದು ಬ್ರೌನ್ ಎಗ್ ಅಲ್ಲ, ನಾಟಿ ಕೋಳಿ ಮೊಟ್ಟೆ ಬರೋದೇ ಇದೇ ಕಲರ್, ಸೇಮ್ ಕಲರ್ ಅಲ್ಲಿ ಇರುತ್ತೆ. ಈಗ ಇದಕ್ಕೂ ಕಲರ್ ಡಿಫ್ರೆನ್ಸ್ ಇದೆಯಲ್ಲ ಎರಡರಲ್ಲೂ? ಹೌದು. ಬಟ್ ಜನ ಏನ್ಕತ್ತಾರೆ ಅಂದ್ರೆ ಇದು ನಾಟಿ ಕೋಳಿ, ಬೇರೆ ಫಾರಂ ಕೋಳಿ ಮೊಟ್ಟೆ ಅಂತ ಅನ್ಕೊಂತಾರೆ. ಖಂಡಿತ ಇಲ್ಲ. ದಿನಾ ಮೊಟ್ಟೆ ಕೊಡೋ ಕೋಳಿ ಕಲರ್ ಬಂದು ಮೊಟ್ಟೆ ಈ ಕಲರ್ ಇರುತ್ತೆ. ಒನ್ ಡೇ ಬಿಡುತ್ತೆ, ಎರಡನೇ ದಿವಸ ಬಿಟ್ಟು ಮೂರನೇ ದಿವಸ ಕೋಳಿ ಅವತ್ತೇನ್ ಸ್ಟಾರ್ಟಿಂಗ್ ಮೊಟ್ಟೆ ಕೊಡ್ತಲ್ಲ ಆ ಕಲರ್ ಮೊಟ್ಟೆ ಈ ಕಲರ್ ಇರುತ್ತೆ ಸರ್. ಎರಡು ಹೆಲ್ದಿನೇ, ಯಾವುದೇ ತರದ ವ್ಯತ್ಯಾಸಗಳಿಲ್ಲ. ಓಕೆ. ಇದರಲ್ಲಿ ಆರೋಗ್ಯಕರ ಮೊಟ್ಟೆನ ಕಂಡುಹಿಡಿಯೋದು ಹೆಂಗೆ? ಫ್ರೆಶ್ ಎಗ್ ಏನ್ ಮಾಡುತ್ತೆ, ಯಾವತ್ತು ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಕ್ಕೆ. ಕಲರ್ ವೈಸ್ ನೋಡೋದಾದ್ರೆ ತುಂಬಾ ಹೆಲ್ದಿ ಆಗಿ ಕಾಣುತ್ತೆ. ಮೊಟ್ಟೆ ಏನಾದ್ರೂ ಕೆಟ್ರೆ ನಾವೇನಾದ್ರು ನೀರೊಳಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ, ಒಂದು ಬೌಲಲ್ಲಿ ನೀರಿಡ್ತಾರೆ, ನೀರಿಟ್ಟು ಡಿಪ್ ಮಾಡಿದಾಗ ಮೊಟ್ಟೆ ಹೋಗಿ ತಳಗ್ ಕೂರ್ತು ಅಂದ್ರೆ ಮೊಟ್ಟೆ ಕ್ವಾಲಿಟಿ ಚೆನ್ನಾಗಿದೆ ಅಂತೇಳಿ. ಏನಾದ್ರೂ ಮೇಲ್ಗಡೆ ತೇಲ್ತಾ ಇದೆ ಅಂದ್ರೆ ಮೊಟ್ಟೆ ಕೆಟ್ಟೋಗಿದೆ ಅನ್ನೋದನ್ನ ಒಂದ್ ರೀತಿಲಿ ಐಡೆಂಟಿಫೈ ಮಾಡಿದ್ರು. ಇನ್ನು ಅದನ್ನ ಬಿಟ್ಟು ನೀವು ಇನ್ಯಾವ ತರ ನೋಡ್ತೀವಿ ಅಂದ್ರೆ ಸ್ಮೆಲ್ ಬರುತ್ತೆ. ಮೊಟ್ಟೆ ನೀವೇನಾದ್ರೂ ಕೈಯಲ್ಲಿ ಹಿಡ್ಕೊಂಡಾಗ ಚೆನ್ನಾಗಿರುತ್ತೆ ಅಂದ್ರೆ ಮೊಟ್ಟೆ ತುಂಬಾ ಚೆನ್ನಾಗಿರುತ್ತೆ. ಏನಾದ್ರೂ ಒಡೆದೋಗಿದೆ ಅಂದ್ರೆ ನೀವು ಕೈಯಲ್ಲಿ ಹಿಡ್ಕೊಂಡಂಗೆ ಸ್ಮೆಲ್ ನಮ್ಗೆ ಗೊತ್ತಾಗುತ್ತೆ ಮೊಟ್ಟೆ ಇದು ಹೋಗಿದೆ ಇಲ್ಲ ಅಂತೇಳಿ. ಈ ತರ ಮೊಬೈಲ್ ಟಾರ್ಚಿಗೆ ನಮ್ ಮೊಟ್ಟೆನ ಇಟ್ರೆ ಅಣ್ಣ ತುಂಬಾ ನೀಟಾಗಿ ಕಾಣುತ್ತೆ. ಹೋಗಿರೋ ಮೊಟ್ಟೆ ಆದ್ರೆ ಚುಕ್ ಚುಕ್ಕಿ ಕಾಣುತ್ತೆ ಇದ್ರೊಳಗಡೆ. ಆವಾಗ ಮೊಟ್ಟೆ ಇದು ಎಕ್ಸ್ಪೈರಿ ಡೇಟ್ ಹತ್ರ ಬಂದಿದೆ ಅನ್ನೋದನ್ನ ನಾವು ತಿಳ್ಕೊಬಹುದು. ಇದು ಹಳೆ ಮೊಟ್ಟೆ. ಹಳೆ ಮೊಟ್ಟೆ ಅನ್ನೋದಕ್ಕಿಂತ ಇದು ಏರ್ ಕ್ರಾಕ್ಸ್ ಎಗ್ ಅಂತ ಕರಿತೀವಿ. ಮೊಟ್ಟೆಗಳು ಕೋಳಿ ಮೊಟ್ಟೆ ಕೊಡುವಾಗ ಮೊಟ್ಟೆ ಏನಾದ್ರೂ ಚೂರು ಏರ್ ಕ್ರಾಕ್ ಬಂದಿದ್ರು ಈ ತರ ಟಾರ್ಚ್ ಹಿಡಿದು ನೋಡಿದಾಗ ನಮ್ಗೆ ಮೊಟ್ಟೆ ಐಡೆಂಟಿಫೈ ಗೊತ್ತಾಗುತ್ತೆ. ಈ ತರ ನೋಡಿ ಬರೇ ಕಣ್ಣಲ್ಲಿ ನೋಡಿದಾಗ ಏನು ಗೊತ್ತಾಗಲ್ಲ. ಇದನ್ನ ಟಾರ್ಚ್ ಹತ್ರ ಹಿಡಿದು ನೋಡಿದಾಗ ಇದು ಏರ್ ಕ್ರಾಕ್ ಬಂದಿರೋ ಮೊಟ್ಟೆ, ಇದೇನಾದ್ರು ಡ್ಯಾಮೇಜ್ ಆಗಿದೆಯಾ ಅನ್ನೋದನ್ನ ಈ ರೀತಿ ಒಂದು ವಿಚಾರವಾಗಿ ಐಡೆಂಟಿಫೈ ಮಾಡ್ಬೋದು. ಮೊಟ್ಟೆ ಹಾಳಾಗಿದೆ ಅಂತ ಗೊತ್ತಾಗದೆ ಈ ಚುಕ್ಕಿಗಳಿಂದ. ಹೌದು, ಈ ಚುಕ್ಕಿ ಬಂದಿರುತ್ತೆ. ಒಳಗಡೆ ಮೊಟ್ಟೆ ಮೊಸರಾಗಿರುತ್ತೆ, ತುಂಬಾ ವಾಸನೆ ಬರುತ್ತೆ. ಕೈಯಲ್ಲಿ ಹಿಂಗೆ ಹಿಡಿತಿದ್ದಂಗೆ ಮೊಟ್ಟೆ ವಾಸನೆ ಬರೋದು ನಮ್ಗೆ ಗೊತ್ತಾಗುತ್ತೆ. ಬೆಳಿಗ್ಗೆ ಕೋಳಿ 7 ಗಂಟೆ 8 ಗಂಟೆಯಿಂದ ಮೊಟ್ಟೆ ಸ್ಟಾರ್ಟ್ ಮಾಡಿದ್ರೆ ಮಧ್ಯಾಹ್ನ 2-3 ಗಂಟೆ ಅಷ್ಟೊತ್ತಿಗೆ ಮ್ಯಾಕ್ಸಿಮಮ್ 90% 95% ಮೊಟ್ಟೆ ಇದೇ ತರ ಬಾಕ್ಸ್ ಒಳಗೆ ಬಂದು ಕೋಳಿ ನಮ್ಗೆ ಮೊಟ್ಟೆನ ಕೊಟ್ಬಿಡುತ್ತೆ. ಇನ್ನೊಂದು 5% ಮಧ್ಯಾಹ್ನ ಸಂಜೆ ಮೇಲೆ ಫೀಡ್ ಕೊಡ್ತೀವಲ್ವ, ಅವಾಗ ಸಂಜೆ 6 ಗಂಟೆ ತನಕ ಮೊಟ್ಟೆ ಕೊಡ್ತೀವಿ. ಒಂದು 5 to 10% ಮೊಟ್ಟೆ ನಮಗೆ ಮಧ್ಯಾಹ್ನದ ಮೇಲೆ ಸಿಗುತ್ತೆ. ಆಲ್ಮೋಸ್ಟ್ 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆಲ್ಲ ನಮ್ದು ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ನಮ್ಮ ಕೈಗೆ ಪ್ರತಿದಿನ ಕೈಗೆ ತಲುಪುತ್ತೆ. ಈ ಕೋಳಿಗಳು ಬರೀ ಬೆಳಿಗ್ಗೆ ಹೊತ್ತು ಡೇ ಟೈಮಲ್ಲಿ ಮಾತ್ರ ಮೊಟ್ಟೆ ಇಡೋದಾ? ನೈಟ್ ಮೊಟ್ಟೆ ಇಡಲ್ಲ. ನಮ್ಮ ಹಳೆ ಕಾಲದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನೈಟ್ ಮೊಟ್ಟೆ ಇಟ್ರೆ ತೊಗಲು ಮೊಟ್ಟೆ ಇಡುತ್ತೆ ಅನ್ನೋದು ಅಂತ ಹೇಳ್ತಾರೆ. ತೊಗಲು ಮೊಟ್ಟೆ ಅಂದ್ರೆ ಮೊಟ್ಟೆ ಏನ್ ಮಾಡುತ್ತೆ, ತನ್ನ ಕೋಳಿ ಮೊಟ್ಟೆ ಇಟ್ಟು ಅದನ್ನೇ ಕೋಳಿ ಕುಕ್ಕಿ ಕುಡಿಯುತ್ತೆ. ಆತರ ಕುಡಿಬಾರ್ದು. ಅದು ಕುಡಿಯೋದು ನಮ್ಮ ಪದ್ಧತಿಲಿ ಅಷ್ಟು ಸರಿ ಇಲ್ಲ ಅಂತ ಹೇಳ್ತಾರೆ. ಹಂಗಾಗಿ ಎಲ್ಲ ಡೇನೇ ಇಡೋದು. ಹೌದು, ಡೇನೇ ಆಲ್ಮೋಸ್ಟ್ ಮೊಟ್ಟೆಗಳು ಕೋಳಿಲಿ ನಾನಾ ತರ ಜಾತಿಗಳಿದಾವೆ. ಕೋಳಿ ಇದು ಬಂದು ನಮ್ದು ಕಾವೇರಿ ನಾಟಿ ಅಂತೇಳಿ ನಾವು ಇದನ್ನ ಕರಿತೀವಿ. ಸೊನಾಲಿ ನಾಟಿ ಬರುತ್ತೆ, ಕಾವೇರಿ ನಾಟಿ ಬರುತ್ತೆ, ಪ್ಯೂರ್ ನಾಟಿ ಬರುತ್ತೆ. ಸುಮಾರು ಥರದ ಜಾತಿಗಳಿದ್ದಾವೆ ಕೋಳಿಲಿ. ಎಲ್ಲ ಕೋಳಿಗಳು ಮೊಟ್ಟೆ ಸೆಲ್ಫ್ ಲೈಫ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ, ಒಂದು ಕೋಳಿ ಇವತ್ತು ಮೊಟ್ಟೆ ಕೊಟ್ಟಿದೆ ಅಂದ್ರೆ ಡೇ 1ನೇ ತಾರೀಕು ಕೋಳಿ ಮೊಟ್ಟೆ ಕೊಟ್ಟಿದೆ ಅಂದ್ರೆ 10ನೇ ತಾರೀಕು 10 ಡೇಸ್ ಒಳಗಡೆ ಕೋಳಿ ಮೊಟ್ಟೆನ ಖಾಲಿ ಮಾಡೋದು ಬಹಳ ಒಳ್ಳೇದು. ಕ್ಲೈಮೇಟ್ ಏನಾದರೂ ವಾತಾವರಣ ತುಂಬ ಬಿಸಿಲಿತ್ತು ಅಂದರೆ 7 ದಿನದೊಳಗಡೆ ಖಾಲಿ ಮಾಡ್ಕೊಳ್ಳೋದು ಇನ್ನೂ ಭಾಳ ಒಳ್ಳೆಯದು. ಏನಾದರೂ ಕೋಲ್ಡ್ ವಾತಾವರಣ ಚಳಿಗಾಲ ಇತ್ತು ಅಂದರೆ ಒಂದು 3 ಡೇಸ್ ಇನ್ನೂ ಎಕ್ಸ್ಟೆಂಡ್ ಇಡ್ಬೋದು. ಒಂದು 10 ದಿನದೊಳಗೆ ಇಟ್ಟು ಬಳಸೋವಂಥದ್ದು ತಪ್ಪಿಲ್ಲ. 10 ದಿನ ಆದಮೇಲೆ ಕೋಳಿ ಮೊಟ್ಟೆ ಬಳಸೋದು ಅಷ್ಟು ಯೋಗ್ಯ ಅಲ್ಲ. 10 ಡೇಸ್ ಒಳಗಡೆ ಮೊಟ್ಟೆನ ಬಳಸೋದು ಭಾಳ ಒಳ್ಳೆಯದು. ಒಂದು ಮೊಟ್ಟೆಗೆ 10 ದಿನ ಆಗಿದೆ, ಇದು ಕ್ವಾಲಿಟಿ ಕಳ್ಕೊಂಡಿದೆ ಅಂತ ಹೆಂಗೆ ಗೊತ್ತಾಗತ್ತಣ್ಣ? ಅದೇ ಸರ್, ಈಗ ತಂದಿರೋ ಡೇಟ್ ಮೇಲೆ ಒಂದ್ ಹೇಳ್ಬೋದು. ಈಗ ಯಾರೋ ಒಬ್ರು 9 ಡೇಸ್ ಮೊಟ್ಟೆ ಬಳಕೆದಾರ ಕೊಡ್ತಾ ಇದಾರೆ ಅಂತ ಅಂದಾಗ, ಬಳಕೆದಾರ ಏನಾದ್ರು ಈಗ ನಮಗ್ ಕೊಟ್ಟಿರೋದು ಫ್ರೆಶ್ ಎಗ್ ಅಂತ ಹೇಳಿ ಇನ್ನೂ 10 ಡೇಸ್ ಇಟ್ಟಾಗ ಕೆಟ್ಟೋಗುತ್ತೆ ಅಂದ್ರೆ, ನೀವು ಬಾಯ್ಲ್ಡ್ ಮಾಡಕ್ ಆಗ್ತಾಗ ಮೊಟ್ಟೆ ತೇಲೋದು ಒಂದು ಐಡೆಂಟಿಫೈ ಮಾಡ್ಬೋದು. ಎರಡನೇದು ಕೈಯಲ್ಲಿ ಹಿಡಿದು ಹೊಡಿತಿದ್ದಂಗೆ ಮೊಟ್ಟೆ ವಾಸನೆ ಬರುತ್ತೆ, ತುಂಬಾ ವಾಸನೆ ಬರುತ್ತೆ. ಅವಾಗ 2 ಐಡೆಂಟಿಫೈ ಮಾಡಿ ಮೊಟ್ಟೆನ ಕೆಟ್ಟೋಗಿದೆ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಈಗ ಮಾರ್ಕೆಟಲ್ಲೆಲ್ಲ ಮೊಟ್ಟೆಗಳನ್ನ ಸುಮ್ಮನೆ ಇಟ್ಕೊಂಡು
ತಗೊಂಡೋಗಿ ಇಟ್ಕೊಂಡು ತುಂಬಾ ದಿನ ಇಟ್ಕೊಂಡು ತಿಂತಾ ಇರ್ತಾರೆ, ಅದು ಗೊತ್ತೇ ಆಗಲ್ಲ. ಹೌದು ಈಗ ಅದಕ್ಕೆ ಮ್ಯಾನುಫ್ಯಾಕ್ಚರ್ ಡೇಟ್ ಇರಲ್ಲ ಹೌದು ಒಂದು. ಹಾ. ಆಮೇಲೆ ಹೋಗ್ತೀವಿ ಮೊಟ್ಟೆ, ಕೋಳಿ ಅಂಗಡಿಲಿ ಮೊಟ್ಟೆ ತಗೋತೀವಿ, ಇಟ್ಕೋತೀವಿ. ನಾವೇ ಹೋಗಿ ಮತ್ತೆ ಇನ್ನೊಂದು ಈಗ ಮೊನ್ನೆ ತಂದಿದ್ದು ಅಂದ್ಕೊಂಡು ನಾವೇ ಒಂದು 15 ದಿನ ಇಟ್ಕೊಂಡಿರ್ತೀವಿ ತಿನ್ಬೇಕಾದ್ರೆ. ಹೌದು ಹೌದು. ಅದು ಎಷ್ಟು ಆರೋಗ್ಯಕ್ಕೆ ಅನಾನುಕೂಲ ಆಗುತ್ತೆ ಅನ್ನೋದನ್ನ ಹೇಳ್ಬೋದಾ? ಅನಾನುಕೂಲ ಅನ್ನೋದು ಏನಂದ್ರೆ ಸರ್, ತಂದಿರೋ ಡೇಟ್ ಮೇಲೆ ನಾವು ಬಳಸೋದು ಬಹಳ ಒಳ್ಳೇದು. ಇದು ಗೊತ್ತಾಗಲ್ಲ ಯಾರು ಎಷ್ಟು ದಿನದ ಮೊಟ್ಟೆ ಕೊಟ್ಟಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಅವ್ರ ಮನಸ್ಸಾಕ್ಷಿಗೆ ತಿಳ್ಕೊಂಡು ಬಳಕೆದಾರರಿಗೆ ಮೊಟ್ಟೆ ಕೊಡ್ಬೇಕು. ಅವರು ತುಂಬಾ ಹಳೆ ಮೊಟ್ಟೆ ಕೊಟ್ಟವ್ರೆ ಅಂದಾಗ ನಾನು ಹೇಳ್ದಂಗೆ ಎರಡೇ ವಿಚಾರ. ಒಂದು, ನೀರಲ್ಲಿ ಹಾಕ್ದಾಗ ಬಾಯ್ಲ್ಡ್ ಮಾಡಕ್ ಹಾಕ್ದಾಗ ತೇಲೋದು ಒಂದು ಐಡೆಂಟಿಫೈ ಮಾಡ್ಬೋದು. ಎರಡನೇದು, ಮೊಟ್ಟೆ ಒಡೆದಾಗ ವಾಸನೆ ಬರುತ್ತೆ, ಆಮೇಲೆ ಮೊಸರಾಗಿ ಹೋಗುತ್ತೆ. ಎರಡು ಹಳದಿ ಮತ್ತೆ ವೈಟ್ ಕಲರ್ ಏನಿದೆಯಲ್ಲ, ಎರಡು ಮಿಕ್ಸ್ ಆಗಿ ಅದು ಮೊಟ್ಟೆ ಕೆಟ್ಟೋಗಿದೆ ಅನ್ನೋದು ಗೊತ್ತಾಗುತ್ತೆ. ಮೊಟ್ಟೆ ಸಣ್ಣ ಇದ್ರೆ ನಾಟಿ ಕೋಳಿದ, ದಪ್ಪ ಇದ್ರೆ ನಾಟಿ ಕೋಳಿದ ಅನ್ನೋದು ಬಹಳ ಕನ್ಫ್ಯೂಷನ್ ಇದೆ ಜನಕ್ಕೆ. ಏನಪ್ಪಾ ಅಂದ್ರೆ, ತುಂಬಾ ಚಿಕ್ಕದಾಗಿ ಸಣ್ಣದಾಗಿ ಬಂದಿರೋ ಮೊಟ್ಟೆಗಳು ನಾಟಿ ಕೋಳಿನೇ. ಇದ್ರೊಳಗೆ ನೋಡಿ ತುಂಬಾ ದಪ್ಪ ಇದೆ, ಇದು ಸಹ ನಾಟಿ ಮೊಟ್ಟೆನೆ. ಏನಕ್ಕಪ್ಪ ಅಂದ್ರೆ, ಕೋಳಿ ಬೆಳೆದು ಬಂದಿರೋ ದಿನಗಳೇನಿದೆ, ಚೆನ್ನಾಗಿ ಫೀಡ್ ತಿಂದು ತುಂಬಾ ದಷ್ಟಪುಷ್ಟವಾಗಿ ಬೆಳೆದಿರೋ ಕೋಳಿಗಳು ತುಂಬಾ ದಪ್ಪ ಮೊಟ್ಟೆ ಕೊಡೋದಂತೂ ಸಹಜ. ನಾವೆಲ್ಲ ಲೇಯರಿಂಗ್ ಮಾಡಿದಾಗ ಏನಾಗುತ್ತೆ, ತುಂಬಾ ದಿನಗಳು ನಮ್ಮ ಜೊತೆ ಕೋಳಿ ಇರುತ್ತೆ. ಅಂದ್ರೆ 7 ರಿಂದ 8 ತಿಂಗಳು ನಮ್ಮ ಜೊತೆ ಇರುತ್ತೆ. ಕೋಳಿ 7 ರಿಂದ 8 ತಿಂಗಳಿಗೆ ಬಂದಾಗ ಏಜ್ ಆಗಿರೋ ಕೋಳಿಗಳು ಮೊಟ್ಟೆನ ದಪ್ಪ ಕೊಡೋದು ಸಹಜ. ಸ್ಟಾರ್ಟಿಂಗು ಮೊಟ್ಟೆ ಕೋಳಿ ಸ್ಟಾರ್ಟಿಂಗ್ ಇಡುವಾಗ ಇದನ್ನ ಬುಲೆಟ್ ಸೆಕ್ಸ್ ಅಂತ ಕರಿತೀವಿ. ತುಂಬಾ ಇನ್ನೂ ಚಿಕ್ಕ ಇರುತ್ತೆ ನಾಟಿ ಕೋಳಿಲಿ. ಇದು 3 ರಿಂದ 4 ತಿಂಗಳಾಗಿರೋದ್ರಿಂದ ಕೋಳಿ ಮೊಟ್ಟೆಗಳು ಸ್ವಲ್ಪ ದಪ್ಪ ಇದ್ದಾವೆ. ಇನ್ನೂ ಏಜ್ ಆಗಿರೋ ಕೋಳಿಗಳು ನಮ್ಮಲ್ಲಿ ಇದ್ದಾವೆ. ಆ ಕೋಳಿಗಳ ಮೊಟ್ಟೆಗಳು ತುಂಬಾ ದಪ್ಪ ಬರುತ್ತೆ ಅಷ್ಟೇ. ಮೊಟ್ಟೆಯಲ್ಲಿ ತುಂಬಾ ಸಣ್ಣ ಇದ್ರೆ ನಾಟಿ ಮೊಟ್ಟೆ, ದಪ್ಪ ಇದ್ರೆ ನಾಟಿ ಮೊಟ್ಟೆ ಅಲ್ಲ ಅನ್ನೋದು ತಪ್ಪು ಸರ್. ಅದು ನಾಟಿ ಕೋಳಿ ಜೊತೆಲಿ ನೀವು ಯಾವ ಜಾತಿ ಬೇಕಾದ್ರೂ ಕೋಳಿಗಳನ್ನ ಜೊತೆಲೇ ಸಾಕ್ಬೋದು, ಏನು ಸಮಸ್ಯೆ ಇಲ್ಲ. ಗಿರಿರಾಜ ಇರ್ಬೋದು, ಸ್ವರ್ಣಧಾರ ಇರ್ಬೋದು, ಗ್ರಾಮಪ್ರಿಯ ಇರ್ಬೋದು, ಆಮೇಲೆ ಸೊನಾಲಿ ಇರ್ಬೋದು, ಕಾವೇರಿ ಇರ್ಬೋದು, ನಾಟಿ ಇರ್ಬೋದು, ಪ್ಯೂರ್ ನಾಟಿ ಇರ್ಬೋದು, ಮೈಸೂರು ನಾಟಿ ಇರ್ಬೋದು, ಸುಮಾರು ಇನ್ನೂ ಹಲವಾರು ಥರದ ಜಾತಿ ಕೋಳಿಗಳು ಎಲ್ಲ ಇದ್ದಾವೆ. ಒಂದೇ ಜೊತೆಲಿ ಎಷ್ಟು ಕೋಳಿಗಳು ಬೇಕಾದರೂ ಸಾಕ್ಬೋದು. ಯಾಕೆಂದರೆ ನಾಟಿ ಅಂದಾಗ ನೇಚರ್ ಎಲ್ಲ ಒಂದೇ ಇರುತ್ತೆ. ಮೈಸೂರು ನಾಟಿ ಈಗ ಕೋಳಿಗಳಿಗೆಲ್ಲ ನೋಡಿ ಕಂಪೇರ್ ಮಾಡ್ಕೊಳೋದಾದ್ರೆ, ಕೋಳಿಗಳು ಸ್ವಲ್ಪ ತಡಿತವೆ. ಮಳೆ, ಗಾಳಿ, ಚಳಿಗೆಲ್ಲ ಆಲ್ಮೋಸ್ಟ್ ನಮ್ಮ ಕೋಳಿಗಳೆಲ್ಲ ತಡಿತವೆ. ಜೊತೆಲಿ ಸಾಕ್ಬೋದು, ಏನು ಸಮಸ್ಯೆ ಇಲ್ಲ. ಎಲ್ಲ ವೆದರ್ಗೂ ಓಕೆನಾ? ಓಕೆ ಎಲ್ಲ ಆಗುತ್ತೆ. ಚಳಿಗಾಲದಲ್ಲಿ ಮಾತ್ರ ಕೋಳಿಗಳನ್ನ ಬಹಳ ಸೂಕ್ಷ್ಮವಾಗಿ ನೋಡ್ಕೊಬೇಕಾಗಿರೋದು ರೈತರ ಕರ್ತವ್ಯ. ಯಾಕೆ ಅಂದ್ರೆ, ಥಂಡಿ ಗಾಳಿ ಕಿವಿಗೆ ಹೋಯ್ತು ಅಂದ್ರೆ ಮುಖ ಊತ ಬರೋದು, ನೆಗಡಿ ಆಗೋದಾಗುತ್ತೆ. ಅದು ಬಂತು ಅಂದ್ರೆ ಒಂದಕ್ಕೊಂದು ಕಾಯಿಲೆಗಳು ಅಟ್ಯಾಚ್ ಆಗಕ್ಕೆ ಸ್ಟಾರ್ಟ್ ಮಾಡ್ತವೆ. ಅದಕ್ಕೆ ನ್ಯಾಚುರಲಿ ನೀವು ಬೆಳ್ಳುಳ್ಳಿ, ನಾನು ಹೇಳ್ದಂಗೆ ಬೆಳ್ಳುಳ್ಳಿ, ಎಳ್ಳಿಕಾಯಿ ಇದನ್ನೆಲ್ಲ ಅರ್ದು ನಾವು ಕೊಡೋ ಫೀಡಲ್ಲಿ ಕಲಿಸ್ಬಿಟ್ಟು ಕೊಟ್ರೆ ಚೆನ್ನಾಗಿ ಕ್ಯೂರ್ ಆಗ್ತವೆ. ಮೇಯ್ನ್ ಏನಪ್ಪ ಅಂದ್ರೆ, ಕೋಳಿಗಳಿಗೆ ಸೂಕ್ಷ್ಮವಾಗಿ ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಎರಡನ್ನ ಅರ್ದ್ಬಿಟ್ಟು ಸ್ಪ್ರೇ ಮಾಡ್ಕೊಳ್ಳೋದು ಬಹಳ ಒಳ್ಳೇದು. ನೀವು ಇದುವರೆಗೂ ಯಾವುದೇ ಮೆಡಿಸಿನ್ಸ್ಗಳನ್ನ ಫುಡ್ ಹಾಕಲ್ಲ? ಇಲ್ಲ ನಾವು ಬಳಸಂಗಿಲ್ಲ. ಏನಪ್ಪಾ ಅಂದ್ರೆ, ವ್ಯಾಕ್ಸಿನೇಷನ್ ಬಹಳ ಇಂಪಾರ್ಟೆಂಟ್. ನಾವು ಲಾರ್ಜ್ ಸ್ಕೇಲ್ ಅಲ್ಲಿ ಕೋಳಿಗಳನ್ನ ಸಾಕ್ತಾ ಇದೀವಿ, 500,000 ಸಾಕ್ತಾ ಇದೀವಿ ಅಂದಾಗ ವ್ಯಾಕ್ಸಿನೇಷನ್ ಬಹಳ ಇಂಪಾರ್ಟೆಂಟ್. ಪ್ರತಿ ಕೋಳಿಗಳಿಗೆ ನೀರಲ್ಲಿ ಕೊಡ್ತೀವಿ, ವ್ಯಾಕ್ಸಿನೇಷನ್ ಮಾತ್ರ ಕಂಪಲ್ಸರಿ ವ್ಯಾಕ್ಸಿನ್ ಮಾಡೇ ಮಾಡ್ತೀವಿ. ಈಗ ಫಾರಂ ಮೊಟ್ಟೆಗೂ ನಾಟಿ ಮೊಟ್ಟೆಗೂ ಏನು ವ್ಯತ್ಯಾಸ ಅನ್ನೋದ್ರಲ್ಲಿ 2-3 ಥರ ವಿಚಾರ ಮಾಡೋದಾದ್ರೆ, ಒಂದು ಸೈಜ್ ಮೇಲೆ ಡಿಪೆಂಡ್ ಮಾಡೋದಕ್ಕೆ ಹೇಳ್ಬೋದು. ಒಂದು ದಪ್ಪ ಇರುತ್ತೆ, ಒಂದು ಸಣ್ಣ ಇರುತ್ತೆ. ಕಲ್ಲರು ಪೂರ್ತಿ ವೈಟ್ ಇರುತ್ತೆ, ಸ್ವಲ್ಪ ಡಾರ್ಕ್ ಆಗಿರುತ್ತೆ. ಇದು ಕಲ್ಲರು, ಇದನ್ನೇನಾದ್ರೂ ನಾವು ಒಡೆದು ನೋಡೋದಾದ್ರೆ, ಕಲ್ಲರ್ ವೈಸ್ ನೋಡೋದಾದ್ರೆ, ಫಾರಂ ಮೊಟ್ಟೆ ಬಂದು ಹಳದಿ ಬಣ್ಣ ಇರಲ್ಲ, ವೈಟ್ ಇರುತ್ತೆ. ಅದೇ ನೀವು ನಮ್ಮ ನಾಟಿ ಮೊಟ್ಟೆನ ಒಡೆದು ನೋಡೋದಾದ್ರೆ ತುಂಬ ಆರೆಂಜ್ ಇರುತ್ತೆ. ಇವೆರಡು ಕಲ್ಲರಲ್ಲಿ ನೀವೇ ನೋಡೋದಾದ್ರೆ ನಿಮಗೆ ಗೊತ್ತಾಗುತ್ತೆ ಫಾರಂ ಮೊಟ್ಟೆ ಯಾವುದು, ನಾಟಿ ಮೊಟ್ಟೆ ಯಾವುದು ಅಂತ. ಫಾರಂ ಮೊಟ್ಟೆ ಭಂಡಾರ ವೈಟ್ ಇರುತ್ತೆ, ನಾಟಿ ಕೋಳಿ ಮೊಟ್ಟೆ ಭಂಡಾರ ತುಂಬ ಆರೆಂಜು ಇಲ್ಲ ಯೆಲ್ಲೋ ಕಲರ್ ಇರುತ್ತೆ. ಅಂದರೆ ಇದು ಲೈಟ್ ಕಲರ್ ಇರುತ್ತೆ, ಅದು ಡಾರ್ಕ್ ಕಲರ್ ಇರುತ್ತೆ. ಹೌದು. ಸಿಂಥೆಟಿಕ್ ಮೊಟ್ಟೆ, ಆಮೇಲೆ ಈ ಪ್ಲಾಸ್ಟಿಕ್ ಮೊಟ್ಟೆ ಅಂತಾರಲ್ಲ, ಅದು ಇದೆಯಾ ನಿಜನಾ ಸರ್? ಇವತ್ತಿಗಂಟ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಅದು ಕಾಣಿಸಿಲ್ಲ, ನಾವು ನೋಡಿಲ್ಲ. ಕಾಣಿಸಿರ್ಬೋದು ನಮ್ಮ ವಾತಾವರಣದಲ್ಲಿ, ನಮ್ಮ ತುಮಕೂರು ಡಿಸ್ಟಿಕ್ಗಳಲ್ಲಾಗಲಿ, ತುರುವೇಕೆರೆ, ತಿಪ್ಟೂರು, ಸುಮಾರು 10 ತಾಲೂಕುಗಳಲ್ಲಿ ಇವತ್ತಿಗೂ ನಾವು ಯಾರು ನೋಡಿಲ್ಲ. ಹಂಗಾಗಿ ಅದ್ರ ಬಗ್ಗೆ ಮಾಹಿತಿ ಕಡಿಮೆ ಸರ್ ನಮಗೆ. ನಮ್ಮಲ್ಲಿ ಆಲ್ಮೋಸ್ಟ್ ಕಡಿಮೆ, ನಮ್ಮಲ್ಲಿ ಯಾರು ನೋಡಿಲ್ಲ ಅದನ್ನ
ಪ್ಲಾಸ್ಟಿಕ್ ಮೊಟ್ಟೆಗಳನ್ನ ನೋಡಿಲ್ಲ ಸರ್. ಅಥವಾ ತುಂಬಾ ಒಂದು ತಿಂಗಳನ್ಗಟ್ಲೆ ಇಟ್ಟು ಮೊಟ್ಟೆನ ಬೇಯಿಸ್ಕೊಂಡು ತಿಂದ್ಬಿಟ್ಟು ಅದರಲ್ಲಿ ಆಗಿರೋಂಥ ಬದಲಾವಣೆಗಳನ್ನ ಹಂಗೆ ಅನ್ಕೊಂಡವ್ರ ಹೆಂಗೆ? ಇಲ್ಲ, ತಿಂಗಳು ಕಟ್ಲೆ ಮೊಟ್ಟೆ ಇಡಕ್ ಆಗದೇ ಇಲ್ಲ. ಯಾಕೆ ಅಂದ್ರೆ ಮೊಟ್ಟೆ 15 ದಿವಸ ಆದ್ಮೇಲೆ ಕೆಟ್ಬಿಟ್ಟಿರುತ್ತೆ. ಅದೇ ಅದು ತೋರ್ಸುತ್ತೆ ಅದ್ರ ವಾಸನೆ ಆಗಿರ್ಬೋದು, ಮೊಟ್ಟೆ ಕೆಟ್ಟದಾಗ ಬರೋ ಹುಳಗಳು ಇರ್ಬೋದು, ಅದು ತೋರಿಸುತ್ತೆ. ತಿಂಗಳು ಗಂಟೆ ಮೊಟ್ಟೆ ಇಟ್ಟಿರೋದನ್ನ ಪ್ಲಾಸ್ಟಿಕ್ ಅಂತ ಹೇಳಿ ಕನ್ಸಿಡರ್ ಮಾಡಕ್ಕೆ. ಈಗ ಎಷ್ಟೋ ಸಾಮಾನ್ಯ ಜನಕ್ಕೆ ಮೊಟ್ಟೆ ಹಾಳಾಗತ್ತೆ ಅನ್ನೋದೇ ಗೊತ್ತಾಗಲ್ಲ. ಫ್ರಿಡ್ಜ್ ಅಲ್ಲಿ ಇಟ್ಕೊಂಡಿರ್ತಾರೆ. ಫ್ರಿಡ್ಜ್ ಅಲ್ಲಿ ಮೊಟ್ಟೆ ಇಡಬಹುದಾ? ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಎಷ್ಟು ದಿನ ಇಟ್ಕೋಬಹುದು? ಫಸ್ಟ್ ಹೇಳ್ಬೇಕು ಅಂದ್ರೆ ಮೊಟ್ಟೆನ ಫ್ರಿಡ್ಜ್ ಅಲ್ಲಿ ಇಡ್ಲೇಬಾರ್ದು. ಯಾಕೆ ಇಡಬಾರ್ದು ಅಂದ್ರೆ ಮೊಟ್ಟೆಯಲ್ಲಿ ಸುಮಾರು ಬ್ಯಾಕ್ಟೀರಿಯಾ ಮತ್ತೆ ಜೀವಸತ್ವಗಳು ಇರ್ತವೆ. 10 ದಿನದೊಳಗಡೆ ಮೊಟ್ಟೆ ಹೊರಗಡೆ ಇಟ್ಟರೆ ಜೀವಸತ್ವಗಳು ಅದರೊಳಗೆ ಆಕ್ಟಿವ್ ಅಲ್ಲಿ ಇರ್ತವೆ. ಫ್ರಿಡ್ಜಲ್ಲಿ ಇಡ್ತಿದ್ದಂಗೆ ಆ ಬ್ಯಾಕ್ಟೀರಿಯಾ ಇರ್ಬೋದು, ಜೀವಸತ್ವಗಳು ಇರ್ಬೋದು, ಫ್ರೀಸ್ ಆಗುತ್ತೆ. ಸತ್ತೋಯ್ತು ಅಂದ್ರೆ ಮೊಟ್ಟೆ ರಬ್ಬರ್ ಆಗುತ್ತೆ. ಮೊಟ್ಟೆನ ಫ್ರಿಡ್ಜಲ್ಲಿ ಇಡೋದು ತಪ್ಪು, ಇಡಬೇಡ್ರಿ. ನಾಟಿ ಮೊಟ್ಟೆ ಆಗಲಿ ಫಾರಂ ಮೊಟ್ಟೆ ಆಗಲಿ, ಮೊಟ್ಟೆ ನ್ಯಾಚುರಲಿ ಹೊರಗಡೆ 7 ರಿಂದ 10 ದಿನದೊಳಗಡೆ ಇಟ್ಟು ಖಾಲಿ ಮಾಡೋದು ಭಾಳ ಒಳ್ಳೇದು. ಫ್ರಿಡ್ಜಲ್ಲಿ ಇಡೋದು ಅಷ್ಟು ಒಳ್ಳೇದಲ್ಲ, ಇಡಬೇಡಿ. ನಾಟಿ ಕೋಳಿ ಸಾಕಾಣಿಕೆ ಫಾರ್ಮ್ ಮಾಡೋದು ಲಾಭನ ನಷ್ಟನ? ಲಾಭದಾಯಕನೇ. ಅದನ್ನ ಯಾವ ರೀತಿ ಫಾರಮ್ನ ನಡೆಸ್ಕೊಂಡು ಹೋಗ್ತೀವಿ, ನಾಟಿ ಕೋಳಿ ಫಾರ್ಮ್ನ ಯಾವ ರೀತಿ ನಡೆಸ್ಕೊಂಡು ಹೋಗ್ತೀವಿ ಅನ್ನೋದ್ರ ಮೇಲೆ ಲಾಭದಾಯಕನ ನಷ್ಟನ ಅನ್ನೋದು ಡಿಪೆಂಡ್ ಆಗುತ್ತೆ. ನಾವು ಕೋಳಿ ಫಾರ್ಮ್ ಮಾಡ್ತೀವಿ ಅಂತೇಳಿ ಲಾರ್ಜ್ ಸ್ಕೇಲಲ್ಲಿ 3,000 5,000 ಕೋಳಿಗಳು ತಂದು ಫಾರ್ಮ್ ಮಾಡ್ತೀನಿ ಅಂತ ಹೋಗಿ ಫೇಲ್ ಆಗಿರೋ ರೈತರು ಇದ್ದಾರೆ. 100 ರಿಂದ 500 ಕೋಳಿ ಸಾಕಿ ಅದ್ರ ಲಾಭ ತಗೊಂಡು ಪಾಸ್ ಆಗಿರೋ ರೈತರು ಇದ್ದಾರೆ. ನಾವಂತೂ ಲಾಭದಾಯಕದಲ್ಲಿದ್ದೀವಿ, ಯಾವುದೇ ಥರದ ಫೇಲ್ ಆಗಿಲ್ಲ. ಕೋಳಿಲೂ ಆದಾಯ ಇದೆ, ಮೊಟ್ಟೆಲ್ಲೂ ಆದಾಯ ಇದೆ. ರೈತರು ತಾನು ಬೆಳೆದಿರೋ ಬೆಳೆಗಳನ್ನ ತಾನೇ ಮಾರ್ಕೆಟಿಂಗ್ ಮಾಡಿದ್ರೆ ಇನ್ನೂ ಲಾಭ ಸಿಗುತ್ತೆ. ಯಾವ್ದಾದ್ರು ಕಂಪ್ನಿಗಳಿಗೆ ಟೈಅಪ್ ಆಗಿ ಮೊಟ್ಟೆಗಳನ್ನ ಕೊಡ್ತೀನಿ ಅಂದರೆ ಅದು ಲಾಭದಾಯಕನೇ. ಕೋಳಿ ಸಾಕಾಣಿಕೆ ಲಾಭದಾಯಕ ಸರ್. ಅದನ್ನ ಸಾಕೋ ರೀತಿಲಿ ಮೇಂಟೈನ್ ಮಾಡಿ ಸಾಕೋದ್ರಿಂದ 100% ಲಾಭದಾಯಕ. ನಮ್ಮ ತುರುವೇಕೆರೆಯಲ್ಲಿ ನಿಮಗೆ ಮೊಟ್ಟೆ ಬೇಕು ಅಂದರೆ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನೀವು ಮೊಟ್ಟೆಗಳನ್ನ ತಗೋಬೋದು. ಬೆಂಗಳೂರಲ್ಲಿ RR ನಗರ, ರಾಜರಾಜೇಶ್ವರಿ ನಗರದಲ್ಲಿರೋ ಮುನೀಶ್ ಕಾರ್ನರ್ ಎದುರುಗಡೆ ಪ್ರತಿ ಶನಿವಾರ ಬೆಳಗ್ಗೆ 9 ರಿಂದ ಸಂಜೆ 4 ಗಂಟೆ ತನಕ ರೈತರ ಸಂತೆ ನಡೆಯುತ್ತೆ. ಆ ರೈತರ ಸಂತೆಯಲ್ಲಿ ನಿಮಗೆ ನಮ್ಮ ನಾಟಿ ಕೋಳಿ ಮೊಟ್ಟೆ ಇರ್ಬೋದು, ನಾಟಿ ಕೋಳಿ ಇರ್ಬೋದು, ಆರ್ಗಾನಿಕ್ ಆಗಿ ಬೆಳೆದಿರೋ ನ್ಯಾಚುರಲ್ ಆಗಿ ಬೆಳೆದಿರೋವಂಥ ತರಕಾರಿಗಳಿರ್ಬೋದು, ಮಿಲೆಟ್ಸ್ ಇರ್ಬೋದು, ರಾಗಿಯಿಂದ ಅನ್ನ ಮಾಡೋರ ಅಕ್ಕಿ ಸಿಗ್ಬೋದು. ಪ್ರತಿಯೊಂದು ನಿಮಗೆ RR ನಗರದಲ್ಲಿ ನಿಮ್ಮ ಮನೆ ಬಳಕೆಗೆ ಬೇಕಾಗಿರೋ ಎಲ್ಲ ಪದಾರ್ಥಗಳು ಸಿಗುತ್ತೆ. ನಮ್ಮ ಇಡೀ ಸಂತೆ ಮೂಲ ಉದ್ದೇಶ ಏನು ಅಂದರೆ ಬಳಕೆದಾರರಿಗೆ ನ್ಯಾಚುರಲ್ ಆಹಾರವನ್ನು ಒದಗಿಸ್ಬೇಕು ಅನ್ನೋದು ನಮ್ಮ ಸಂತೆಯ ಮೂಲ ಉದ್ದೇಶ. ಎರಡನೇದು, ನಮ್ಮ ರೈತರು ಬೆಳೆದಿರೋ ಬೆಳೆಗೆ ನಾವೇ ಬೆಲೆನ ನಿಗದಿ ಮಾಡಬೇಕು ಅನ್ನೋದು ಎರಡನೇದು. ನಮ್ಮ ಸಂತೆಗೆ ಕರ್ನಾಟಕದ ನಾನಾ ಮೂಲೆಯಿಂದ ರೈತರು ಬಂದು ಬೆಂಗಳೂರಲ್ಲಿರೋ ನಮ್ಮ ಸಹೋದರ ಸಹೋದರಿಯರಿಗೆ ನಾವು ನ್ಯಾಚುರಲ್ ಆಹಾರನ ಒದಗಿಸ್ಬೇಕು ಅನ್ನೋದು ನಮ್ಮ ಸಂತೆಯ ಮೂಲ ಉದ್ದೇಶ. ಹಂಗಾಗಿ ಪ್ರತಿ ಶನಿವಾರ 9 ರಿಂದ ಸಂಜೆ 4 ಗಂಟೆ ತನಕ ಮುನೀಶ್ ಕಾರ್ನರ್ ಎದುರುಗಡೆ ನಡೆಯೋ ರೈತರ ಸಂತೆಯಲ್ಲಿ ನಮ್ಮೆಲ್ಲ ಪದಾರ್ಥಗಳು ಸಿಗುತ್ತೆ. ಬಂದು ವಿಸಿಟ್ ಮಾಡಿ.